ಈಗಾಗಲೇ ತೀವ್ರ ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ನಟ ದರ್ಶನ್ ಈಗ ಫಿಸಿಯೋಥೆರಪಿಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ, ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ನಟ ದರ್ಶನ್ ಸರ್ಜರಿ ಮಾಡೋದಿಲ್ವಾ, ಸರ್ಜರಿಯನ್ನ ಮಾಡಿಸಿಕೊಳ್ಳೋದಿಲ್ವಾ ಅನ್ನುವ ಪ್ರಶ್ನೆ ಕೂಡ ಇದೆ. ಬೇಲ್ ಪಡೆದು 24 ದಿನ ಕಳೆದಿದೆ. ಆದ್ರೂ ಕೂಡ ಈಗ ಚಿಕಿತ್ಸೆಯ ವಿಚಾರವನ್ನ ನಾವು ಗಮನಿಸಿದ್ರೆ ಸರ್ಜರಿ ಅತ್ಯಗತ್ಯ ಅಂತ ಹೇಳಿ ಬೇಲನ್ನ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ಆ ಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿ ಆಗಿರುವುದು, ಇತರೆ ಚಿಕಿತ್ಸೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ರಿಪೋರ್ಟ್ ಅನ್ನ ಕೂಡ ನಿನ್ನೆ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಬೇಲ್ ಪಡೆದು 24 ದಿನ ಕಳೆದ್ರು ಸರ್ಜರಿ ಇಲ್ಲ, ಇವತ್ತು ನಾಳೆ ಅಂತಾನೆ ಮುಂದೂಡ್ತಾ ಇದ್ದಾರಾ? ಸರ್ಜರಿ ಕಾರಣಕ್ಕೇನೆ ಮಧ್ಯಂತರ ಬೇಲ್ ನಟ ದರ್ಶನ್ಗೆ ಮಂಜೂರು ಮಾಡಿರೋದು. ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ 24 ದಿನಗಳಿಂದಲೂ ಚಿಕಿತ್ಸೆ ನಡೀತಾ ಇದೆ. ಬೆನ್ನು ನೋವಿಗೆ ಬರೀ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಮಾಡಿಸಿಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸರ್ಜರಿಗೆ ಸಿದ್ಧತೆ ಮಾಡ್ತಾ ಇದ್ದೇವೆ ಅಂತ ವರದಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಟ ದರ್ಶನ್ಗೆ ಚಿಕಿತ್ಸೆ ತಡ ಆಗ್ತಾ ಇರೋದು ಯಾಕೆ? ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ವರದಿಯಲ್ಲಿ ಏನೇನಿದೆ, ಆ ಒಂದು ವರದಿಯಲ್ಲಿರುವಂತಹ ಅಂಶಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಟ ದರ್ಶನ್ಗೆ ರಕ್ತದೊತ್ತಡ ಹೆಚ್ಚಾಗಿದೆ, ಬಿಪಿ ಕಂಟ್ರೋಲ್ಗೆ ತರೋದಿಕ್ಕೆ ವೈದ್ಯರು ಪ್ರಯತ್ನ ಪಡ್ತಿದಾರಂತೆ. ಬಿಪಿ ಕಂಟ್ರೋಲ್ಗೆ ಬಂದ್ಮೇಲೆನೆ ಸರ್ಜರಿ ಅಂತ ಹೇಳಿ ನಿನ್ನೆ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದ್ರಲ್ಲ, ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಆ ವರದಿಯಲ್ಲಿ ಈ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ನಿನ್ನೆ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ವರದಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಮಾಡಲಾಗಿದೆ? ಈಗ ಬೇಲ್ ಪಡ್ಕೊಂಡಿದೆ, ಸರ್ಜರಿ ಬೇಕು, ಸರ್ಜರಿ ಆಗ್ಲೇಬೇಕು ಅನ್ನುವ ಕಾರಣಕ್ಕಾಗಿ 24 ದಿನ ಕಳೆದ್ರು ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನು ಕೈಗೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಬೇಲ್ಗೆ ಇದೇನಾದ್ರೂ ಕಂಟಕ ಆಗುವ ಸಾಧ್ಯತೆ ಆಗತ್ತಾ, ಹೇಗೆ? ನವಿತಾ, ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ತೀವ್ರ ಬೆನ್ನಿನ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇದೇ ಒಂದು ಕಾರಣಕ್ಕೋಸ್ಕರ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕೊಂತಾರೆ. ಆ ಒಂದು ಮಾನದಂಡದ ಮೇಲೆ ವಾದ ಮತ್ತು ಪ್ರತಿವಾದ ಆಲಿಸಿದಂತಹ ಹೈಕೋರ್ಟ್ ಕೂಡ ಅಷ್ಟೇ 6 ವಾರಗಳ ಕಾಲ ಟ್ರೀಟ್ಮೆಂಟ್ಗೆ ಮತ್ತು ಸರ್ಜರಿಗೆ ಅಂತಾನೆ ನಟ ದರ್ಶನ್ಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿರುವಂತದ್ದು. ಆಲ್ಮೋಸ್ಟ್ ಮಧ್ಯಂತರ ಜಾಮೀನು ಸಿಕ್ಕಿ 22 ದಿನ ಕಳೆದಿದ್ದು. ಇದುವರೆಗೂ ಕೂಡ ನಟ ದರ್ಶನ್ ಯಾವುದೇ ರೀತಿಯಂತ ಸರ್ಜರಿಗೂ ಕೂಡ ಒಳಗಾಗಿಲ್ಲ. ಬದಲಾಗಿ ಫಿಸಿಯೋ ಮೂಲಕವಾಗಿ ಅವರು ಆಸ್ಪತ್ರೆಯಲ್ಲಿ ರೆಸ್ಟ್ ಮಾಡ್ತಾ ಇರುವಂತದ್ದು. ನಿನ್ನೆ ಜಾಮೀನಿನ ಅರ್ಜಿ ವಿಚಾರಣೆ ಬಂದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೈಕೋರ್ಟ್ನ ನ್ಯಾಯಾಧೀಶರಿಗೂ ಕೂಡ ಅಷ್ಟೇ ಕೇಳ್ತಾರೆ, ನಟ ದರ್ಶನ್ಗೆ ಯಾವ ರೀತಿಯಂತ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ, ಸರ್ಜರಿ ವಿಚಾರ ಎಲ್ಲಿ ಬಂತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಕೂಡ ಬದಲಾಗಿಲ್ಲ. ಜೊತೆಗೆ 22 ದಿನ ಆಗ್ತಾ ಇದ್ರು ಕೂಡ ಅಷ್ಟೇ ನಟ ದರ್ಶನ್ ಇನ್ನೂ ಕೂಡ ಅಷ್ಟೇ ಸರ್ಜರಿಗೆ ಒಳಗಾಗಿಲ್ಲ. ಇದರಿಂದ ಒಂದಷ್ಟು ಅನುಮಾನಗಳು ಮೂಡ್ತಾ ಇದ್ದೇವೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅಷ್ಟೇ ಜಡ್ಜ್ಗೆ ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಜಡ್ಜ್ಗೆ ಸಿ.ವಿ. ನಾಗೇಶ್ ಅವರು ಸಬ್ಮಿಟ್ ಮಾಡ್ತಾರೆ. ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಅದಾದ ಬಳಿಕ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಒಂದು ಪ್ರತಿಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಡ್ತಾರೆ. ಆ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಕೊಟ್ಟಂತ ಒಂದು ಪ್ರತಿಯಲ್ಲಿ ಮತ್ತು ಮೆಡಿಕಲ್ ರಿಪೋರ್ಟ್ ನಲ್ಲಿ ನಟ ದರ್ಶನ್ ಇನ್ನೂ ಕೂಡ ಅಷ್ಟೇ ಮೆಂಟಲಿ ಸರ್ಜರಿಗೆ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಬದಲಾಗಿ ನಟ ದರ್ಶನ್ಗೆ ಫಿಸಿಯೋ ಮೂಲಕವಾಗಿ ನಾವು ಒಂದಷ್ಟು ಟ್ರೀಟ್ಮೆಂಟ್ ಅನ್ನು ಈಗಾಗಲೇ ಕೊಡ್ತಾ ಇದೀವಿ. ಜೊತೆಗೆ ರಕ್ತದೊತ್ತಡ ಸಮಸ್ಯೆ ಕೂಡ ಅಷ್ಟೇ ನಟ ದರ್ಶನ್ಗೆ ಎದುರಾಗ್ತಿರುವಂತಹ ಕಾರಣಕ್ಕೋಸ್ಕರ ಅದರಿಂದಲೂ ಕೂಡ ಅದನ್ನ ಸ್ಟಡಿ ಅಂದ್ರೆ ಅದನ್ನ ಸರಿ ತೂಗಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ. ಇದೆಲ್ಲವೂ ಕೂಡ ಓಕೆ ಆದಂತ ಬಳಿಕ ಸರ್ಜರಿಯನ್ನ ಮಾಡ್ತೀವಿ. ಇನ್ನೂ ಕೂಡ ಸರ್ಜರಿಯ ದಿನಾಂಕವನ್ನು ನಾವು ನಿಗದಿ ಮಾಡಿಲ್ಲ ಅನ್ನುವಂಥದ್ದನ್ನ ಅವರು ಮೆನ್ಷನ್ ಮಾಡಿರುವಂತದ್ದು. ಆದ್ರೆ ನಟ ದರ್ಶನ್ಗೆ 22 ದಿನ ಆಯ್ತು. ಕೋರ್ಟ್ ನಲ್ಲಿ ವಾದ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸರ್ಜರಿಯ ಅವಶ್ಯಕತೆ ಇದೆ, ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಬೇಕಾಗಿದೆ, ಇಲ್ಲ ಅಂತಂದ್ರೆ ನಟ ದರ್ಶನ್ಗೆ ಲಕ್ವ ಹೊಡಿಬಹುದು ಅನ್ನುವಂಥದ್ದನ್ನು ಕೂಡ ಸಿ.ವಿ. ನಾಗೇಶ್ವರ್ ವಾದ ಮಾಡಿದ್ರು. ಆದ್ರೆ 22 ದಿನ ಆದ್ರೂ ಕೂಡ ಇನ್ನೂ ಫಿಸಿಯೋನ ಮಾಡ್ತಾ ಇದೀವಿ, ರಕ್ತದೊತ್ತಡ ಸಮಸ್ಯೆ ಎದುರಾಗ್ತಾ ಇದೆ ಅಂತಂದ್ರೆ, ಜೊತೆಗೆ ನಟ ದರ್ಶನ್ ಕೂಡ ಅಷ್ಟೇ ಸರ್ಜರಿಗೆ ಇನ್ನೂ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಅವರು ಕೂಡ ಅಷ್ಟೇ ಸರ್ಜರಿ ಬೇಕಾ ಬೇಡವಾ ಅನ್ನುವಂತ ಒಂದು ಗೊಂದಲದಲ್ಲಿದ್ರೆ ಅವರು ಯಾವುದೇ ನಿರ್ಧಾರವನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಮೆಡಿಕಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ಕೂಡ ಅಷ್ಟೇ ಸಬ್ಮಿಟ್ ಮಾಡಿರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ ಯಾಕೆ ಡಿಲೇ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಅನುಮಾನ ಆಗುತ್ತೆ. ಅಂದ್ರೆ ಮತ್ತೊಂದು ಕಡೆ ನಟ ದರ್ಶನ್ ಸರ್ಜರಿಗೆ ಒಪ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಇನ್ನೊಂದು ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಒಂದ್ ವೇಳೆ ಏನಾದ್ರು ನಟ ದರ್ಶನ್ ಸರ್ಜರಿಗೆ ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋ ಪಕ್ಷದಲ್ಲಿ ಎಲ್ಲೋ ಒಂದು ರೀತಿ ಮಧ್ಯಂತರ ಜಾಮೀನಿಗೂ ಕೂಡ ಕೊಕ್ಕೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗ್ತಿದೆ. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬಿಟ್ಟು ಮಧ್ಯಂತರ ಜಾಮೀನನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲಾ ತಯಾರಿಗಳು ಕೂಡ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು 2 ದಿನದಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಹಾಕೊಂತಿದ್ದಾರೆ. ನಟ ದರ್ಶನ್ ಅಷ್ಟರೊಳಗಾಗಿ ಏನಾದ್ರು ಸರ್ಜರಿಯನ್ನ ಮಾಡಿಸ್ಕೊಂಡು ಏನಾದ್ರು ಆದಂತ ಪಕ್ಷದಲ್ಲಿ ಒಂದ್ ರೀತಿ ಅದನ್ನು ವಾದ ಮಾಡಬಹುದು. ಇಲ್ಲ ಅನ್ನಂತ ಪಕ್ಷದಲ್ಲಿ ಸರ್ಜರಿಗೆ ಅಂತೇಳಿ ಮಧ್ಯಂತರ ಆದೇಶವನ್ನ ಮಧ್ಯಂತರ ಜಾಮೀನನ್ನ ಕೊಟ್ಟಿರುವಂತದ್ದು. ಅಷ್ಟಾದ್ರೂ ಕೂಡ ನಟ ದರ್ಶನ್ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ ಅಂತ ಪಕ್ಷದಲ್ಲಿ ಮಧ್ಯಂತರ ಜಾಮೀನು ಕೂಡ ಅಷ್ಟೇ ರದ್ದಾಗುವಂತ ಸಾಧ್ಯತೆಗಳಿರುತ್ತೆ. ಒಟ್ಟಿನಲ್ಲಿ ನಟ ದರ್ಶನ್ಗೆ ಇನ್ನು ಉಳಿದಿರುವಂತದ್ದು ಕೇವಲ 20 ದಿನಗಳು ಮಾತ್ರ. ಆಲ್ಮೋಸ್ಟ್ 22 ದಿನ ಕಂಪ್ಲೀಟ್ ಆಗಿದೆ. ಇನ್ನು 20 ದಿನದ ಒಳಗಾಗಿ ನಟ ದರ್ಶನ್ ಯಾವ ರೀತಿಯಂತ ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿರುತ್ತೆ. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.